ಒಳ್ಳೆಯ ಬೆಳವಣಿಗೆ ತರುವ ಒಂದು ಚಿಕ್ಕ ಪ್ರಯತ್ನ. ಸೊ ಲೆಟ್ಸ್ ಸ್ಟಾರ್ಟ್ ದ ಪ್ರೋಗ್ರಾಮ್. ಸ್ಟಾರ್ಟ್ ಮಾಡೋಣ. ವೇದಿಕೆ ಮೇಲಿರುವ ಗಣ್ಯ ಅತಿಥಿಗಳೇ, ಗೌರವಾನ್ವಿತ ಶಿಕ್ಷಕರೇ, ಶಿಕ್ಷಕೇತರ ಸಿಬ್ಬಂದಿಯವರೇ, ಶಾಲಾ ಆಡಳಿತ ಮಂಡಳಿಯ ಸದಸ್ಯರೇ, ನಮ್ಮ ಪ್ರಿಯ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಆರ್ಮ್ಸ್ ವೈಡ್ ಓಪನ್ ಫೌಂಡೇಶನ್ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇಂದು ಇದು ಕೇವಲ ಹಳೆಯ ಸರ್ಕಾರಿ ಶಾಲೆಗೆ ಬಣ್ಣ ಹಚ್ಚಿದ ಕಾರ್ಯಕ್ರಮ ಮಾತ್ರವಲ್ಲ, ಇದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಹೊಸ ಬಣ್ಣ, ಹೊಸ ಆತ್ಮವಿಶ್ವಾಸ ಮತ್ತು ಹೊಸ ಆಶೆಯನ್ನು ತುಂಬುವ ಒಂದು ಸಣ್ಣ ಪ್ರಯತ್ನ. ಈ ಗೋಡೆಗಳು ಇಂದಿನಿಂದ ಮಕ್ಕಳ ಕನಸುಗಳ ಸಾಕ್ಷಿಯಾಗಲಿ ಎಂಬುದು ನಮ್ಮೆಲ್ಲರ ಆಶಯ. ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಆಗಮಿಸಿರುವ ನಮ್ಮ ಗಣ್ಯ ಅತಿಥಿಗಳಿಗೆ ನಾವು ಹೃತ್ಪೂರ್ವಕವಾಗಿ ಕೃತಜ್ಞತರಾಗಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಗೌರವ ಹೆಚ್ಚಿಸಿರುವ ಮಾನ್ಯ ಶ್ರೀ ಶಿವಾಂಶು ರಜಪೂತ್ ಸರ್ ಅವರು, ಪೊಲೀಸ್ ಅಧೀಕ್ಷಕರು, KGF. ನಿಮ್ಮ ಉಪಸ್ಥಿತಿ ಈ ಶಾಲೆಯ ಮಕ್ಕಳಿಗೆ ಶಿಸ್ತು, ಧೈರ್ಯ ಮತ್ತು ಸುರಕ್ಷತೆಯ ಅರ್ಥವನ್ನು ತಿಳಿಸುತ್ತದೆ. ಸಮಾಜದ ಬೆಳವಣಿಗೆಯಲ್ಲಿ ನಿಮ್ಮಂತಹ ನಾಯಕತ್ವದ ಪಾತ್ರ ಅತ್ಯಂತ ಮಹತ್ವವಾಗಿದೆ ಸರ್. ನಿಮ್ಮನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ನಿಮ್ಮ ಚಿಂತನೆ ಮತ್ತು ಸಮಾಜಮುಖಿ ದೃಷ್ಟಿಯೇ ಇಂದು ಈ ಶಾಲೆಗೆ ಹೊಸ ರೂಪ ನೀಡಿದೆ. ನಿಮಗೆ ನಮ್ಮ ಆತ್ಮೀಯ ಸ್ವಾಗತ. ವೆಲ್ಕಮ್ ಸರ್. Principal of Jain School, Rekha Madam, all other management and all dear students. ಎಲ್ಲರಿಗೆ ನಮಸ್ಕಾರ, ಎಲ್ಲರಿಗೆ ಗುಡ್ ಮಾರ್ನಿಂಗ್. ಫಸ್ಟ್ ಮೊದಲಾಗಿ ನಾನು ಆರ್ಮ್ಸ್ ವೈಡ್ ಓಪನ್ NGO ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಮಿಸ್ಟರ್ ರಾಜೇಶ್ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅವರು ಬಹಳ ದಿನದಿಂದ ನಮಗೆ ಫಾಲೋಅಪ್ ಮಾಡಿ ರಿಕ್ವೆಸ್ಟ್ ಮಾಡಿ ಬನ್ನಿ ಸರ್, ಅವರು ಬಹಳ ಸಲ ಬಂದಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಆ್ಯಂಡ್ ಟು ಗಿವ್ ಮಿ ಅಪಾರ್ಚುನಿಟಿ, ನಮಗೆ ಅವಕಾಶ ಕೊಡಲಿಕ್ಕೆ, ಇವರೆಲ್ಲ ಮಕ್ಕಳಿಗೆ ಮಾತಾಡಲಿಕ್ಕೆ. ಇವರು ಪ್ರಿನ್ಸಿಪಲ್ ಅವರು ಹೇಳಿದರೆ ಈ ಶಾಲೆದು ಎಷ್ಟು ಏನು ಇತಿಹಾಸ ಇದೆ, ಎಷ್ಟು ದಿಸ್ ಇಸ್ ಐ ಥಿಂಕ್ ಫಸ್ಟ್ ಸ್ಕೂಲ್ ಆಫ್ ದಿಸ್ ಏರಿಯಾ, ಇದು ಒಂದು ಹಿಸ್ಟ್ರಿ ಇದೆ. ಸೊ ಈ ಭಾಗದಲ್ಲಿ BGML ಮೈನ್ಸ್ ನಡುವಾಗ ಅವಾಗ ದಿಸ್ ವಾಸ್ ವೆರಿ ಡೆವಲಪ್ಡ್ ಏರಿಯಾ ಈ ಟೋಲ್ಡ್. ಬಟ್ ಈಗ ಸ್ವಲ್ಪ ಹಿಂದೆ ಆಗಿದ್ದೀವಿ. ಬಟ್ ಈಗ ನೆಕ್ಸ್ಟ್ ವಾಟ್ ಯು ವಾಂಟ್, ಇದು ಎಜುಕೇಶನ್ is a basic thing. It starts with education and whom to educate. ನಮ್ಮ ಈಗ ಮಕ್ಕಳು ಇದ್ದಾರೆ, ಇದು ಏನಾಗಿರ್ಬೋದು. ಈಗ we should see about the future and they are the future, our kids. ಈ ಶಾಲಾ ಮಕ್ಕಳು ಇಲ್ಲಿ, these are the kids, the parents of whom they cannot afford the private education, high cost education, so they are dependent on this school. So AW ಇಂದ ಮತ್ತೆ Sapiens ಕಂಪನಿ ಇಂದ ಏನು ಅವರಿಗೆ ಸಹಾಯ ಕೊಟ್ಟಿದ್ದಾರೆ, ಇದು ಬೇಸಿಕ್ ಮಿನಿಮಮ್. these are also very important steps to keep them motivated. ಮತ್ತೆ ಇವರು ಸ್ಟೂಡೆಂಟ್ಸ್ಗೆ ಭವಿಷ್ಯಕ್ಕೋಸ್ಕರ ಬಹಳ ಮುಖ್ಯ ಇರುತ್ತೆ. ಸೊ ಐ ಅಗೇನ್ ಕಾಂಪ್ಲಿಮೆಂಟ್ AWO ಮತ್ತೆ ಈ ಶಾಲಾದು ಪ್ರಿನ್ಸಿಪಲ್ ಮತ್ತೆ ಎಲ್ಲ ಟೀಚರ್ಸ್ಗಳಿಗೆ ಮತ್ತೆ ಸೇಪಿಯನ್ಸ್ಗೆ ಟು ಗಿವ್ ಅಟೆನ್ಷನ್ ಟು ದಿಸ್ neglected school. I also came first time this area, so seeing this such a historical school, obviously we should work for this development. ಈ ನಾವು ನೋಡ್ತೀವಿ ಡೈಲಿ ನಮ್ಮ ಕೆಲಸದಲ್ಲಿ ಕೂಡ ಈ ಗಣಿ ಭಾಗದಲ್ಲಿ ಇನ್ನೂ ಸಿಚುವೇಶನ್ ಅಷ್ಟು ಸರಿ ಇಲ್ಲ. ಜನ ಒಂದೊಂದು ರೂಮ್ನಲ್ಲಿ ಇಷ್ಟು ಬಡವರ ತರ ಇರ್ತಾರೆ. ಸೊ ವಾಟ್ ವಿ ಹ್ಯಾವ್ ಟು ಡೂ is we have to give good education to our kids. KGF in general is good if we say the literacy wise, but quality education so that they can develop in future, they can get good job, and we should utilize the proximity of the Bangalore. ಖಂಡಿತ ಈಗ ಅವರು ಚಿಕ್ಕ ವಯಸ್ಸಲ್ಲಿ ಇದ್ದಾರೆ, ಬಟ್ ನೆಕ್ಸ್ಟ್ 10 ವರ್ಷದಲ್ಲಿ ಖಂಡಿತ ಈ ಭಾಗದಲ್ಲಿ ಚೇಂಜಸ್ ಆಗ್ತದೆ. ಈ ತರ ಇರಲ್ಲ, ಅದು ಇಂಡಸ್ಟ್ರೀಸ್ ಕೂಡ ಬರುತ್ತೆ, ಡೆವಲಪ್ಮೆಂಟ್ ಕೂಡ ಆಗ್ತದೆ. ಸೊ ವಿ ಶುಡ್ ಗೆಟ್ ರೆಡಿ ಅವರ್ ಸ್ಟೂಡೆಂಟ್ಸ್. ಅವರು ಈಗ ಚಿಕ್ಕ ವಯಸ್ಸಲ್ಲಿ ನಮ್ಮ ಮಕ್ಕಳು ಇದ್ದಾರೆ, ದೇ ಶುಡ್ ಬಿ ರೆಡಿ ಫಾರ್ ಫ್ಯೂಚರ್. ಹೌ ದೇ ವಿಲ್ ಬಿ ರೆಡಿ, ದೇ ಶುಡ್ ಗೆಟ್ ಪ್ರಾಪರ್ ಎಜುಕೇಶನ್. ಒಂದು ಅವರು ತಂದೆ ತಾಯಿ ಅವರು ಪೇರೆಂಟ್ಸ್ ಕೂಡ ಪ್ರಯತ್ನ ಮಾಡಬೇಕು, ಅವ್ರ ಕೈಯಿಂದ ಆಗಲ್ಲ. ನಮ್ಮ ಸಮಾಜದ ಕೂಡ ಜವಾಬ್ದಾರಿ ಇರುತ್ತೆ, ನಮ್ಮ ಟೀಚರ್ದು ಜವಾಬ್ದಾರಿ ಇರುತ್ತೆ. ನಾವು ಕೂಡ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಅವರಿಗೆ ಸ್ವಲ್ಪ ಸಹಾಯ ಮಾಡಬೇಕು, ಸೊ ದಟ್ they can get opportunity. Every right to education, laws ಕೂಡ ಇವೆ, ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ
ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. They also deserve this opportunity, and they also have this right to education. We all should support definitely from ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ನಮ್ಮ ಕಡೆಯಿಂದ ಏನೇನು ಸಹಾಯ ಆಗ್ಬೋದು ಖಂಡಿತ ನಾವು ಕೊಡ್ತೀವಿ. ಸೊ ಯು ಆರ್ ಆಲ್ ಡೂಯಿಂಗ್ ವೆರಿ ಗುಡ್ ವರ್ಕ್. ಸೊ ಇಷ್ಟು ಈಗ ಜಾಸ್ತಿ ನಂಬರ್ ಇಲ್ಲ, ಬಟ್ ಐ ಹೋಪ್ ಇನ್ ಫ್ಯೂಚರ್ ದಿಸ್ ನಂಬರ್ ವಿಲ್ ಇನ್ಕ್ರೀಸ್ ಆ್ಯಂಡ್ ದಿಸ್ ಅಕ್ಕಪಕ್ಕ ಏರಿಯಾಯಿಂದ ಸ್ಟೂಡೆಂಟ್ ಬರ್ತಾರೆ. ಸೊ ವಿತ್ ದ ಸಪೋರ್ಟ್ ಆಫ್ ಆಲ್ ಆಫ್ ಯು. ಈಗ ಇದು ಪೊಲೀಸ್ ರಿಲೇಟೆಡ್ ಆಯಿತು. ನಾವು ಈಗ ಸ್ವಲ್ಪ ಪೊಲೀಸ್ ಮೀನ್ಸ್ ಸ್ಕೂಲ್ ರಿಲೇಟೆಡ್ ಆಯಿತು. ನಾವು ಪೊಲೀಸ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಯಾರಿಗೆ ಪೊಲೀಸ್ ಅಂತ ಯಾರು ಮಕ್ಕಳಿಗೆ ಗೊತ್ತಿದೆಯಾ? ಪೊಲೀಸ್ ಮೀನ್ಸ್ ಯಾರು? ಗೊತ್ತಿದೆಯಾ? ನಾವು ಯಾರು? ಏನಕ್ಕೋಸ್ಕರ ಇರ್ತೀವಿ ಪೊಲೀಸ್? ವೈ ಆರ್ ವಿ ಹಿಯರ್? ಟು ಪ್ರೊಟೆಕ್ಟ್ ಯು. ಜೋರ್ ಹೇಳಿ. ಸೇಫ್ಟಿ ಯಾರಿಂದ? ಅರೆ ಪೊಲೀಸ್ ಇಂದ ಇಲ್ಲ, ನಾವು ಸೇಫ್ಟಿ ಮಾಡ್ತೀವಿ. ಯಾರಿಂದ ಸೇಫ್ಟಿ ಬೇಕು ನಿಮ್ಗೆ? ಸೊ ಓಕೆ, ಯಾರು ರಾಬರ್ ಬರ್ತಾ ನೀವು ಏನ್ ಮಾಡ್ತೀರಿ? ಹೇಗೆ ನಮ್ಗೆ ಮಾಹಿತಿ ಹೇಗೆ ಕೊಡ್ತೀರಿ? ಗುಡ್. ಚೆನ್ನಾಗಿ ಗೊತ್ತಿದೆ ನಿಮ್ಗೆ 112. ಯಾರು ನಿಮ್ಗೆ ತೊಂದರೆ ಕೊಡ್ತಾರೆ ನಿಮ್ ಮನೆಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ, ನೀವು ಎಲ್ಲಿ ಹೋಗ್ತೀರಿ ದಾರಿಯಲ್ಲಿ ನಿಮ್ಗೆ ಏನು ತೊಂದರೆ ಕೊಡ್ತಾರೆ, 112 ಒಂದು ನಂಬರ್ ಇರುತ್ತೆ. 112ಗೆ ನೀವು ಕಾಲ್ ಮಾಡ್ಬೋದು. ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ನೀವು ಬರ್ಬೋದು. ನಿಮ್ಮ ಪ್ರಿನ್ಸಿಪಲ್ಗೆ ಕೂಡ ಹೇಳ್ಬೋದು, ಅವರು ಕೂಡ ನಿಮ್ಗೆ ಸಹಾಯ ಮಾಡ್ಬೋದು. ಇದು ಬೇಸಿಕ್ ಒನ್ ನಂಬರ್ ಫಾರ್ ಆಲ್ ಟೈಪ್ ಆಫ್ ಎಮರ್ಜೆನ್ಸಿ ಸಿಚುವೇಶನ್. ಸೊ 112 ಒಂದು ನಂಬರ್ ಇದೆ. ಜಸ್ಟ್ ರಿಮೆಂಬರ್ ದಟ್, ಅಂಡ್ ಫಾರ್ ಎನಿ ಪ್ರಾಬ್ಲಮ್ ಜಸ್ಟ್ ಕಾಲ್ ದಿಸ್ ನಂಬರ್. ಮತ್ತೆ ಬೇರೆ ಏನ್ ಮಾಡ್ಬೇಕು? ನಿಮ್ಗೆ ಟ್ರಾಫಿಕ್ ಒಂದು ಕಾನೂನು ನಿಯಮ ಇರುತ್ತೆ, ಅದು ಪಾಲನೆ ಮಾಡ್ಬೇಕು. ಹೆಲ್ಮೆಟ್ ಧರಿಸ್ಬೇಕು. ಗೊತ್ತಿದೆಯಾ? ಹೆಲ್ಮೆಟ್ ಯಾಕೆ ಧರಿಸ್ಬೇಕು? ಸೇಫ್ಟಿಗೋಸ್ಕರ ಇರುತ್ತೆನಾ? ಸೊ ನಿಮ್ ಮನೆಯಲ್ಲಿ ಯಾರು ಇರ್ತಾರೆ, ನಿಮ್ಮ ತಂದೆ, ನಿಮ್ಮ ಅಣ್ಣ, ಬೇರೆ ಯಾರು ಇರ್ತಾರೆ, ಅವರು 2 ವೀಲರ್ ಇಂದ ಯಾರು ಹೋಗ್ತಾರೆ, ಅವ್ರಿಗೆ ಕಡ್ಡಾಯವಾಗಿ ಅವರಿಗೆ ಹೇಳಿ ಹೆಲ್ಮೆಟ್ ಧರಿಸಿ. ಒಂದು ಮೂಮೆಂಟ್ ಅಲ್ಲಿ ಲೈಫ್ ಅಂಡ್ ಡೆತ್ ಡಿಸೈಡ್ ಆಗ್ತದೆ. ನಿನ್ನೆ ಕೂಡ ನಾವು ನೋಡಿದೀವಿ, 2 ಆಕ್ಸಿಡೆಂಟ್ ಆಯ್ತು ಬಂಗಾರಪೇಟೆಯಲ್ಲಿ. ಹೆಡ್ ಇಂಜರಿ, ಬೋತ್ ಹೆಡ್ ಇಂಜರಿ. ಒಂದು ಸೆಲ್ಫ್ ಫಾಲ್ ಸ್ಪೀಡ್ ಇಂದ ಹೋಗಿ ಡಿವೈಡರ್ ಗೊತ್ತಿದೆ, ಹೆಡ್ ಇಂಜರಿ ಆಗಿ ಸತ್ತಿದ್ದಾರೆ. ಜಸ್ಟ್ ಒನ್, ಇಫ್ ಯು ಹ್ಯಾಡ್ ಹೆಲ್ಮೆಟ್, ಲೈಫ್ would have been saved. So how this is why I am telling helmet is so much important, and I am emphasizing again. ಪದೇ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೆ, ಹೆಲ್ಮೆಟ್ ದಯವಿಟ್ಟು ಧರಿಸಿ. ಡೈಲಿ ಏನಾಗಲ್ಲ, ಬಟ್ ನಿಮ್ ಲೈಫ್ ಅಲ್ಲಿ ಒಂದೇ ಮೂಮೆಂಟ್ ಸಾಕಿದೆ. ಒಂದು ಮೂಮೆಂಟ್ ಅಲ್ಲಿ ಯಾವುದೇ ಆಕ್ಸಿಡೆಂಟ್ ಆದ್ರೆ ನೀವು ಬಿದ್ರೆ, that will decide. You want to live long, that is the basic minimum. You should wear helmet. ಅದೇ ತರ ಬೇರೆ ಟ್ರಾಫಿಕ್ ನಿಯಮ ಕೂಡ ಪಾಲನೆ ಮಾಡಬೇಕು. ಟ್ರಿಪಲ್ ರೈಡಿಂಗ್, ವೀಲಿಂಗ್, ಬೈಕ್ ಇಂದ ಜೋರಾಗಿ ಹೋಗ್ತಾರೆ, ಅದು ಕೂಡ ಮಾಡಬಾರ್ದು. ನೀವು ಕೂಡ ನಿಮ್ಗೆ ಕೂಡ ಯಾರು ಕಾಂತ ಅವರಿಗೆ ಹೇಳ್ಬೇಕು. ಮತ್ತೆ ಈಗ ವಾಟ್ ಈಸ್ ಮೈನರ್ ಏಜ್, ವಾಟ್ ಈಸ್ ಮೇಜರ್ ಏಜ್ ಗೊತ್ತಿದೆ ನಿಮ್ಗೆ? ಮೈನರ್ ಯಾರು ಇರ್ತಾರೆ? ಎಷ್ಟು ವಯಸ್ಸು ತನಕ ಮೈನರ್ ಇರ್ತಾರೆ? ಬಿಲೋ 18 ತನಕ ಎಲ್ಲಾರು ಮೈನರ್ ಅಂತ ಹೇಳ್ತೀವಿ. ಬಿಲೋ 18ಗೆ ನಮ್ಮ ಕಾನೂನು ಕೂಡ ಬೇರೆ ಇರುತ್ತೆ. ಅವ್ರಿಗೆ ನಾವು ಬೇರೆ ರೀತಿಯಿಂದ ಟ್ರೀಟ್ ಮಾಡ್ತೀವಿ. ಚೈಲ್ಡ್, ದೇ ಡೋಂಟ್ ನೋ ಮಚ್, ಸೊ ವಿ ಟ್ರೀಟ್ ದಮ್ ಡಿಫ್ರೆಂಟ್ಲಿ. ಸೊ ಚಿಲ್ಡ್ರನ್, ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ, ಏನು ಯಾವುದೇ ವ್ಯಕ್ತಿ ಹೆರಾಸ್ ಮಾಡ್ತಾರೆ, ಅದು ಯಾರು ಗರ್ಲ್ಸ್ ಎಸ್ಪೆಷಲಿ, ಇಫ್ ಎನಿಬಡಿ misbehaving you, trying to contact you and harassing you, just let us know. And 18 years the minimum age for marriage also. ಈ ಭಾಗದಲ್ಲಿ ನಾವು ಬಹಳ ನೋಡ್ತೀವಿ, 18 years ಕಡಿಮೆ ಏಜ್ ಅಲ್ಲಿ ಕೂಡ ಬಹಳ ಜನ, ತಂದೆ ತಾಯಿ ಅವರ ಗಮನಕ್ಕೆ, 18 ವರ್ಷ ಕಡಿಮೆಯಿಂದ ಮ್ಯಾರೇಜ್ ಮಾಡಿಬಿಡಿ. ಕಾನೂನು ಅಪರಾಧ ಆಗತ್ತೆ. ನಿಮ್ ತಂದೆ ತಾಯಿ ಎಲ್ಲರಿಗೆ ಜೈಲ್ಗೆ ಹೋಗ್ಬೇಕಾಗತ್ತೆ. ಮತ್ತೆ ಮಕ್ಕಳಿಗೆ ಅವಕಾಶ ಕೊಡ್ಬೇಕು. 18 ವರ್ಷ ಆದ ತಕ್ಷಣ ಮದುವೆ ಯಾಕೆ? ಅವ್ರಿಗೆ ಅವಕಾಶ ಕೊಡಿ. ಸ್ವಲ್ಪ ಏನೋ ಡೆವಲಪ್ಮೆಂಟ್ ಆಗ್ಬೇಕು, ಸ್ವಲ್ಪ ಏನೋ ಕಲಿಬೇಕು. ದೇ ಕ್ಯಾನ್ ಡೂ ವೆಲ್, ದೇ ಕ್ಯಾನ್ ಡೆವಲಪ್, ದೇ ವಿಲ್ ಹೆಲ್ಪ್ ಯು ಆಲ್ಸೋ ಡೆವಲಪ್. ನಮ್ಮ ದೇಶಕ್ಕೆ ಸ್ವಲ್ಪ ಎಜುಕೇಶನ್ ಬೇಕು, ಬಟ್ ಎಜುಕೇಶನ್ ಓಕೆ, 18 ವರ್ಷ ನಂತರ ಸ್ವಲ್ಪ ಕಂಟ್ರಿಬ್ಯೂಷನ್ ಕೂಡ ಮಾಡಬೇಕು. ಆಮೇಲೆ ನೀವು ಗ್ರಾಜುಯೇಷನ್ ಮಾಡಿ ಚೆನ್ನಾಗಿ ಓದಿಸಿ, ಬೇರೆ ಎಕ್ಸಾಮ್ ಏನಾದ್ರು ಬರ್ಲಿಕ್ಕೆ ಇಷ್ಟ ಅದೇ ಅದು ಬರಿ. ಏನು ಬಿಸ್ನೆಸ್ ಇಂಟ್ರೆಸ್ಟ್ ಬಿಸ್ನೆಸ್ ಮಾಡಿ, ಆರ್ಮಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಆರ್ಮಿ ಹೋಗಿ,
ಸ್ವಲ್ಪ ಕ್ಯಾರಿಯರ್ ಡೆವಲಪ್ಮೆಂಟ್ ಮಾಡಿ ಆಮೇಲೆ ಮದುವೆ ಇದು ಎಲ್ಲ ನೀವು ಮಾಡಿ. ಸೊ ದಿಸ್ ಮೆಸೇಜ್ ಟು ಪೇರೆಂಟ್ಸ್, ಜಸ್ಟ್ ಡೋಂಟ್ ಜಸ್ಟ್ ರನ್ ಬಿಹೈಂಡ್ ಮ್ಯಾರೇಜ್. ಅವರು ಗರ್ಲ್ಸ್ ಇದ್ದಾರೆ ಇಮಿಡಿಯೇಟ್ ಮದುವೆ ಮಾಡಬೇಕು ಕಲಿಸು ಈ ತರ ಇಲ್ಲ. ಈಗ ಟೈಮ್ ಹ್ಯಾಸ್ ಚೇಂಜ್ಡ್. ಬೋತ್ ಬಾಯ್ಸ್ ಗರ್ಲ್ಸ್ ಆಲ್ ಆರ್ ಸೇಮ್, ನೋ ಡಿಫರೆನ್ಸ್. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಫ್ಯೂ ಮೆಸೇಜಸ್. ಈಗ ಸೈಬರ್ ಕ್ರೈಮ್ ಬಗ್ಗೆ ಕೂಡ ಇರುತ್ತೆ. ಸೈಬರ್ ಕ್ರೈಮ್ ಯಾವುದೇ ನಿಮ್ ಜೊತೆ ಆಗಿದ್ರೆ 1930 ಒಂದು ನಂಬರ್ ಇರುತ್ತೆ. ಸೊ ಅದು ಒಂದು ಬಹಳ ಮುಖ್ಯ ನಂಬರ್, ದಟ್ ಯು ಶುಡ್ ರಿಮೆಂಬರ್. ಮತ್ತೆ ನಮ್ಮ ಕಡೆಯಿಂದ ಇನ್ ಫ್ಯೂಚರ್ ಏನಾದರೂ ನಿಮಗೆ ಸಪೋರ್ಟ್ ಏನಾದ್ರು ಬೇಕಾಗತ್ತೆ ನಮಗೆ ಹೇಳಿ. ವಿ ಆರ್ ನಾಟ್ ಯುವರ್ ಎನಿಮಿ, ವಿ ಆರ್ ಯುವರ್ ಫ್ರೆಂಡ್ಸ್. ಟ್ರೀಟ್ ಅಸ್ as friends. Any problem, come to us. And again, I would like to say it was my pleasure coming here. And I would again like to thank Arms Wide Open NGO and Mysore Mine School, all principal, and I thank media people also. And Jai Hind, Jai Kalan.